ಕೀಮೋ ಬಗ್ಗೆ ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡೋದಾದರೆ ತುಂಬ ತಪ್ಪು ಕಲ್ಪನೆಗಳಿದೆ. ಈಗ ಬಯಾಪ್ಸಿ ಬಗ್ಗೆ ನಮಗೆ ನಮ್ಮ ಸೊಸೈಟಿಲಿ ಹೇಗೆ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ಒಂದು ಹೆದರಿಕೆ ಸೃಷ್ಟಿ ಆಗ್ಬಿಟ್ಟಿದೆ, ಸೇಮ್ ಅದೇ ಥರ ಕೀಮೋಥೆರಪಿಗಿನೂ ಅದೇ ಥರ ಇದೆ. ಸೊ ಜನಕ್ಕೆ ಕೀಮೋಥೆರಪಿ ಕೊಟ್ಟ ತಕ್ಷಣ ತಲೆ ಕೂದಲೆಲ್ಲ ಹೋಗ್ಬಿಡುತ್ತೆ, ಪೇಷಂಟ್ ಬಾಡಿಯೆಲ್ಲ ಸುಟ್ಟೋಗ್ಬಿಡುತ್ತೆ, ಅದಾದಮೇಲೆ ಅವರು ರಿಕವರೇ ಆಗೋಕ್ಕಾಗೋದಿಲ್ಲ ಅನ್ನೋದೆಲ್ಲ ನಿಜವಾಗಲೂ ಸುಳ್ಳು. ಎಲ್ಲಿಂದ ಹುಟ್ಕೋತಿದ್ದಲ್ಲ ಇದು ಐ ಥಿಂಕ್ ಜನ ಮಾತಾಡಿ ಐ ಥಿಂಕ್ ಒಬ್ಬರಿಂದ ಒಬ್ಬರು ಬಾಯಲ್ಲಿ ಅದು ಹೋದಾಗ ಅದು ಹೇಗೆ ಹೋಗುತ್ತೆ ಮತ್ತು ಹೇಗೆ ಅರ್ಥ ಆಗುತ್ತೆ ಜನಕ್ಕೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೀಮೋಥೆರಪಿ ಬಗ್ಗೆ ಒಂದು ಈ ಥರ ನೆಗೆಟಿವ್ ಇದು ಬಂದುಬಿಟ್ಟಿದೆ. ಬಟ್ ಈಗ ಕೀಮೋಥೆರಪಿಲೂ ತುಂಬ ಚೇಂಜಸ್ ಆಗಿದೆ. ಏನು ಹೊಸ ಡ್ರಗ್ಗಳು ಬಂದಿದೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರುತ್ತೆ. ಮೊದಲು ಏನೇನಿತ್ತು ಸೈಡ್ ಎಫೆಕ್ಟ್ಸ್ ಅಂದರೆ ಇದೆ? ಸೊ ಎಸ್, ಕೀಮೋದ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತಂದರೆ ಒಂದು ಬ್ಲಡ್ ಕೌಂಟ್ಸ್ ಕಡಿಮೆ ಆಗುವಂಥದ್ದು, ಇಲ್ಲ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು, ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ ಮತ್ತು ತಲೆ ಕೂದಲು ಹೋಗುವಂಥದ್ದು. ಬಟ್ ಇದಕ್ಕೆಲ್ಲನೂ ಈಗ ಮೆಡಿಕೇಶನ್ಸ್ ಇದೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಇದೆಲ್ಲ ಕಡಿಮೆ ಮಾಡುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.